ಓಕೆ ಸರಿ, ಇವಾಗ ನಾನು ಯಾವತ್ತಿಂದನೂ ಒಂದು ಪ್ರಶ್ನೆಯನ್ನು ನಿಮ್ಗೆ ಕೇಳಬೇಕು ಅಂತ ಅನಿಸ್ತಿದೆ ನನಗೆ. ಯಾಕೆಂದರೆ ನೀವು ಹಲವಾರು ಚಿತ್ರಗಳು, ಸಾಕಷ್ಟು ಪಾತ್ರಗಳು ನೀವು ಮಾಡಿರ್ತೀರ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಬೇರೆ ಬೇರೆ ಪಾತ್ರಗಳು. ಸೊ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಏನಾದರೂ ಒಂದು ವೈಶಿಷ್ಟ್ಯತೆ ಅಥವಾ ಏನಾದರೂ ಒಂದು ಅಂದರೆ ಏನೋ ಒಂದು ಚೇಂಜ್ ಮಾಡಬೇಕು ಅಂದರೆ ಏನು ಮಾಡ್ಕೊಂಡಿರ್ತೀರಾ? ಅಂದರೆ ಹೇಗೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ವೈಶಿಷ್ಟ್ಯತೆ ಏನಿರುತ್ತೆ ನಿಮ್ಮಲ್ಲಿ? ಈಗ ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ, ಎಲ್ಲ ಸಿನಿಮಾಗಳಲ್ಲಿ ಒಂದೇ ರೀತಿ ಮಾಡಿರ್ತಾರೆ. ಇನ್ನು ಸೊ ನೀವು ನಿಮ್ಮ ಪಾತ್ರದ ವೈಶಿಷ್ಟ್ಯತೆ ಬಗ್ಗೆ ಮಾತಾಡೋದಾದರೆ ಹೇಗೆ ಮಾಡ್ಕೋತೀವಿ? ನನಗೆ ಫಸ್ಟ್ ಆಫ್ ಆಲ್ ಯಾರಾದರೂ ಒಬ್ಬರು ಪ್ರೇಕ್ಷಕರು ನೋಡಿಬಿಟ್ಟು ಸರ್ ಎಲ್ಲ ಒಂದೇ ಥರ ಅನಿಸುತ್ತೆ ನಿಮ್ಮ ಆ್ಯಕ್ಟಿಂಗು ಅಂದ್ಬಿಟ್ರೆ ಅವತ್ತು ಆ ಕಲಾವಿದ ಸತ್ತೋದ ಅಂತ ಅರ್ಥ. ಎಕ್ಸಾಕ್ಟ್ಲಿ, ಆಯಿತಾ? ಅದು ಆಗಬಾರ್ದು. ಹೌದು, ಆಗ್ಬಿಡತ್ತೆ. ಈಗ ನನಗೂ ಆಗಿದೆ ಅದು. ಅದೇ ಆ ಭಯ ಕಾಡ್ತಾನೆ ಇರುತ್ತೆ ನಮ್ಗೆ. ಹಾಗಾಗಿ ಪ್ರತಿ ಸಿನಿಮಾ, ಪ್ರತಿ ಸೆಟ್ಟಲ್ಲಿ ಕ್ಯಾಸ್ಟ್ ಆದ ತಕ್ಷಣನೇ ನಾನು ಕೇಳೋದು ಸ್ಕ್ರಿಪ್ಟ್ ಕೊಡಿ, ಒಂದಷ್ಟು ತಯಾರಿ ಮಾಡ್ಕೋತೀವಿ, ಇದನ್ನು ವಿಭಿನ್ನವಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾನೇ ಕೇಳ್ತೀನಿ. ಇನ್ನು ಕೆಲವು ಕಡೆ ತುಂಬ ಸೂಕ್ಷ್ಮ ಇರುವ ನಿರ್ದೇಶಕರು ಏನು ಮಾಡ್ತಾರೆ, ಸರ್ ಒಂದು ವರ್ಕ್ಶಾಪ್ ಮಾಡ್ತೀವಿ, ನೀವು ಒಂಚೂರು 2 ದಿನ ಸಿಗ್ತೀರಾ ಅಥವಾ 1 ದಿನ ಸಿಗ್ತೀರಾ, ಒಂದು ಟಿಪ್ಸ್ ಕೊಡ್ತೀವಿ ನಿಮಗೆ. ಅಂದರೆ ಅವ್ರಿಗೆ ಗೊತ್ತಿರೋ ಟಿಪ್ಸ್, ಈ ಪಾತ್ರನ ಈ ಥರ ಪೋಷಣೆ ಮಾಡಿದ್ರೆ ಚೆನ್ನಾಗಾಗತ್ತೆ, ಆಗಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರೊಂದು ಕಲ್ಪನೆಯಲ್ಲಿ ಬರೆದಿರ್ತಾರೆ, ಈ ಪಾತ್ರ ಹಿಂಗೆ ಸಾಗಬೇಕು, ಹೋಗಬೇಕು, ಇದಕ್ಕೊಂದು ಈ ಥರದ್ದು ಮೂಡಿದೆ ಅಂತೆಲ್ಲ. ಅದನ್ನು ನಮಗೆಲ್ಲ ಒಂದು ಕಿವಿಗೆ ಹೇಳ್ತಾ ಹೋಗ್ತಾರೆ ಕೆಲವು ನಿರ್ದೇಶಕರು. ಕೆಲವರು ನಾವಾಗೆ ಕೇಳ್ತೀವಿ. ಆಮೇಲೆ ಈ ಪಾತ್ರದ ಓಟ ಹೇಗಿದೆ, ಅದರದ್ದು ವೇಗ ಹೇಗಿದೆ, ಅದು ಹೇಗೆ ಪೋಷಣೆ ಮಾಡಬೇಕು ನಾನು ಅಂತೆಲ್ಲ ನಾನೇ ಒಂದಷ್ಟು ಕೇಳಿಕೊಂಡು, ಆ್ಯಕ್ಟರ್ ಪ್ರಿಪೇರ್ಸ್ ಅಂತಾರಲ್ಲ ಆ ಥರ ಒಂದಷ್ಟು ತಯಾರಿ ಮಾಡ್ಕೋತೀವಿ. ಎಲ್ಲ ನಟರು ಮಾಡ್ತಾರೆ ಇದನ್ನು. ನೀವು ಒಂದಷ್ಟು ಬೇಸಿಕ್ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಸೆಟ್ಟಿಗೆ ಹೋದ್ಮೇಲೆ ತುಂಬ ಫ್ಲ್ಯಾಟ್ ಅನಿಸ್ಬಿಡತ್ತೆ, ಅಥವಾ ಎಲ್ಲೋ ಒಂದು ಕಡೆ ರಿಪೀಟೆಡ್ ಅನಿಸುತ್ತೆ. ತೀರಾ ಬಾಡಿ ಲ್ಯಾಂಗ್ವೇಜು ಎಲ್ಲ ಕಡೆನೂ ಅದೇ ಇದು, ಅದೇ ಸ್ಟೈಲು, ಅದೇ ಇದು, ಅದು ಮಾಡೋಕ್ಕಾಗಲ್ಲ. ಹೊರತಾಗಿ ಏನಾದರೂ ಒಂದು ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಹಾಗೆ ವಿಭಿನ್ನವಾಗಿ ಮಾಡೋದಕ್ಕೆ ಚೂರು ಸಹಾಯ ಆಗುತ್ತೆ. ಪ್ರಿಪ್ರೇಷನ್ಸ್ಗಳು ಹಾಗಿದ್ರೆ ಪ್ರತಿಯೊಂದು ಸಿನಿಮಾಕ್ಕೂ ಕೂಡ ಮಾಡ್ದಂಗೆ ಆಗುತ್ತೆ. ಆದರೆ ಕೆಲವು ಪಾತ್ರಗಳು ನಿಮ್ಗೆ ಅದರಲ್ಲೂ ಇದೇ ಥರ ಇತ್ತು, ಇದು ಅದೇ ಇದು ಒಂದೇ ಥರ ಇದೆ, ಶೇಡಲ್ಲಿದೆ, ಏನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತಲೂ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ಈಗ ನಿಮಗೆ ನೀವು ಮಾಡಿರುವಂಥ ಅಷ್ಟು ಸಿನಿಮಾಗಳಲ್ಲಿ ತುಂಬ ಇಷ್ಟವಾಗಿರುವಂಥ ಸಿನಿಮಾ ಯಾವುದು? ನಿಮ್ಗೆ ತುಂಬ ಕಾಡುವಂಥ ಪಾತ್ರ ಯಾವುದು ನೀವು ಮಾಡಿರೋದು? ಅಲ್ಲ, ಒಬ್ಬ ನಟನಿಗೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಅಂದರೆ ಮೇಲೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ. ಹೌದು. ಆ್ಯಸ್ ಎ ಫಸ್ಟ್ ಫಿಲಮ್ ನನಗೆ ಕಿರಿಕ್ ಪಾರ್ಟಿನೇ. ಅದು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಇವತ್ತಿಗೂ ಕೂಡ ಅದೇನೆ. ಕಿರಿಕ್ ಪಾರ್ಟಿ ಬಿಟ್ಟರೆ ನನಗೆ ಬೇರೆ ಸಿನಿಮಾಗಳು ಸಡನ್ನಾಗಿ ಆಡಿಯನ್ಸ್ಗೂ ಅಷ್ಟೇ, ಇವತ್ತು ನನ್ನನ್ನು ನೋಡೋ ಪ್ರೇಕ್ಷಕರಿಗೂ ಅಷ್ಟೇ ನೆನಪಾಗೋದು ನಾನು ಅದೊಂದೇ ಸಿನಿಮಾದಿಂದ. ಬೇರೆ ಸಿನಿಮಾಗಳು ಎಷ್ಟೋ ಆಗಿರ್ಬೋದು ಒಂದು, ಆದರೂ ಕೂಡ ಕಿರಿಕ್ ಪಾರ್ಟಿನೇ ನೆನಪಲ್ಲಿ ಉಳಿಯುತ್ತೆ. ಅದು ಹೊರತಾಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಹಂಬಲ್ ಪೊಲಿಟಿಷಿಯನ್ ಅಂತ ಒಂದು ಸಿನಿಮಾ ಮಾಡಿದೆ, ಚಮಕ್ ಅಂತ ಒಂದು ಮಾಡಿದೆ, ಶಿವಾಜಿ ಸುರತ್ಕಲ್ ಅಂತ ಮಾಡಿದೆ. ಸುಮಾರು ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ನೆನಪಾಗೋದು ಕಿರಿಕ್ ಪಾರ್ಟಿನೇ ನನಗೂ ಅಷ್ಟೇ, ಅದೊಂದೇ ನೆನಪಲ್ಲಿ ಉಳಿಯುತ್ತೆ. ಸೂಪರ್. ಇಂಡಸ್ಟ್ರಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತಾ ನಿಮಗೆ? ಇಂಡಸ್ಟ್ರಿಗೆ ಇದು ಒಂಥರ ಆಕಸ್ಮಿಕ. ನಾನು ಬರಬೇಕು ಅಂತ ಬಂದಿಲ್ಲ. ಓಕೆ. ನಾನು ಥಿಯೇಟ್ರ್ ಮಾಡ್ಕೊಂಡಿದ್ದೆ, ನಾಟಕಗಳು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಆಡಿಷನ್ ಇದೆ ಅಂದರು, ಯಾರೋ ಅಂತ ಹೋಗಿದ್ದು ನಾನು ವಿಜಯ ಕಾಲೇಜಿಗೆ. ಅದು ಕಿರಿಕ್ ಪಾರ್ಟಿ ಆಡಿಷನ್. ಅಲ್ಲಿ ಸುಮ್ಮನೆ ಒಳಗೆ ಹೋಗಿ ಏನು ಆಡಿಷನ್ ಎತ್ತ ಅಂತ ನೋಡೋಕ್ಕೆ ಹೋಗಿ ಆಡಿಷನ್ ಕೊಟ್ಟು, ಆಡಿಷನ್ ತೊಗೊಳ್ಳಿಲ್ಲ. ಅವರು ಫ್ರೆಂಡ್ ಪ್ರಮೋದ್ ಶೆಟ್ಟಿ ಅವರು, ನನ್ನ ಸ್ನೇಹಿತರು, ಅವರೇ ನನಗೆ ನೀವೇನಕ್ಕೆ ಬಂದ್ರಿ, ನಿಮಗೆ ನಾನು ಹೇಳ್ತೀನಿ ಅಂದ್ಬಿಟ್ಟು ರಿಷಬ್ಗೆ ಹೇಳಿ ಕೊನೆಗೊಂದು ಆಡಿಷನ್ ತೊಗೊಂಡು ಅಲ್ಲಿ ಸೆಲೆಕ್ಟ್ ಆಗಿ ನಂಬರ್ ಕೊಟ್ಟು ಬಂದಿದ್ದೆ. ಹಾಗಾಗಿ ಕರೆದ್ರು, ಹಾಗಾಗಿ ಸೆಲೆಕ್ಟ್ ಆದೆ. ಅಂದರೆ ಏನೋ ತುಂಬ ಉದ್ದೇಶ ಇಟ್ಕೊಂಡು ಈಗ ಸಿನಿಮಾ ಮಾಡಲೇಬೇಕಂತ ಹೋಗಿ ಪಾತ್ರ ಗಿಟ್ಟಿಸ್ಕೊಂಡು ಬಂದೆ ಅಂತ ಆಗಿಲ್ಲ. ಅದು ಹೋದೆ ಆ ಸಂದರ್ಭಕ್ಕೆ. ಅದೇನೋ ಆಡಿಷನ್ ನಡೀತಾ ಇದೆ ಅಂದರು, ಸರಿ ಮಾಡದೆ ಬಂದೆ. ನೋಡಿದ್ರೆ ಸೆಲೆಕ್ಟ್ ಆಗಿದ್ದೆ. ಅದು ಖುಷಿ ಆಯಿತು. ಹಾಗೆ ಜರ್ನಿ ಶುರು ಆಗಿದ್ದು. ವಂಡರ್ಫುಲ್ ಸರ್. ಆ್ಯಕ್ಚುಲಿ ಮತ್ತು ಇವಾಗ ನೀವೇ ಈಗಷ್ಟೇ ಹೇಳ್ತಿದ್ರಿ, ಒಬ್ಬ ಕಲಾವಿದನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಬಿಕಾಸ್ ಸಾಕಷ್ಟು ಪಾತ್ರಗಳು ಎಷ್ಟೇ ಮಾಡಿದ್ರು ಕೂಡ ಇನ್ನು ವೈವಿಧ್ಯತೆಯ ಪಾತ್ರಗಳು ಸಿಗಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಇವಾಗ ನಿಮಗೆ ಈ ಇಂಡಸ್ಟ್ರಿನಲ್ಲಿ ಇವಾಗ ಇಷ್ಟು ವರ್ಷ ಇದ್ದೀರಾ, ಯಾವುದಾದ್ರೂ ಒಂದು ವಿಚಾರ ಬೇಜಾರಾಗಿರೋದಾಗಿದ್ರೆ ಯಾವುದದು?
ನಿಮಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಹೇಗೆ ಅಂದರೆ ಇಲ್ಲ, ಹೇಗಿದೆ? ಇಂಡಸ್ಟ್ರಿ ಬಗ್ಗೆ ನನಗೆ ಬೇಜಾರಂತ ಎಲ್ಲೂ ಇಲ್ಲ. ಯಾವುದೇ ಕ್ಷಣ ಕೂಡ ಎಲ್ಲವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ. ಪ್ರತಿ ಕ್ಷಣ ಕೂಡ ಅಂತ ನಾವು ಎಲ್ಲೋ ಇದ್ದವರು ಇಲ್ಲಿಗೆ ಕರ್ಕೊಂಬಂದು ನಿಲ್ಲಿಸಿದೆ ಅಂದರೆ ನಾವೆಲ್ಲದಕ್ಕೂ ಕೃತಜ್ಞರಾಗಿರಬೇಕು. ಅಂದರೆ ವಿ ಮಸ್ಟ್ ಬಿ ಗ್ರೇಟ್ಫುಲ್ ಟು ಎವ್ರಿಥಿಂಗ್ ಅಲ್ವಾ. ಸೊ ನನಗೆ ಒಂದೊಂದ್ಸತಿ ಕಾಡತ್ತೆ, ನನಗೆ ಇನ್ನೊಂಚೂರು ವಿಭಿನ್ನವಾದ ಪಾತ್ರಗಳು, ವಿಶೇಷವಾದ ಪಾತ್ರಗಳು, ವೈವಿಧ್ಯಮಯವಾಗಿರುವಂಥದ್ದು, ಒಂಚೂರು ಚಾಲೆಂಜಿಂಗ್ ಆಗಿರೋ ಪಾತ್ರಗಳು ಬೇಕು ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀನಿ. ಅದು ಒಂದೊಂದು ದಿನ ಸಿಗ್ಬೋದೇನೋ ಅನ್ಕೋತೀನಿ. ಮುಂದೊಂದು ದಿನ ಖಂಡಿತವಾಗ್ಲೂ ಸಿಗಲಿ. ಆ್ಯಂಡ್ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋದಾದರೆ ಪೃಥ್ವಿ ಅಂಬರ್ ಸರ್ ಅವರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಒಂದು ಫುಲ್ ಫ್ಲೆಡ್ಜ್ ಮಾಸ್ ಇರೋ ಹಾಗೆ ನಾವು ನೋಡೋ ಒಂದು ಅವಕಾಶ ಸಿಗ್ತದೆ. ಇಷ್ಟು ದಿನ ಒಂದು ಲವರ್ ಬಾಯಾಗಿ ನಾವು ನೋಡಿದ್ದೀವಿ ಅವ್ರನ್ನ. ಸೊ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ಕು, ಮಾಸ್ ಲುಕ್ಕು ಕಾಣಿಸ್ತಿದ್ದಾರೆ. ಸೊ ಏನು ಹೇಳ್ತೀರಾ ಅವರ ಬಗ್ಗೆ? ನನಗೆ ಪೃಥ್ವಿ ಅಂದ್ರೇ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಎಮೋಷನ್ನು. ಅಂದರೆ ಈ ಒಬ್ಬ ನಾಯಕ ನಟ ಇಷ್ಟು ಸಿಂಪಲ್ಲಾಗಿ, ಇಷ್ಟು ಗ್ರೌಂಡೆಡ್ ಆಗಿ ಇರೋಕ್ಕೆ ಸಾಧ್ಯನಾ ಅಂತ. ಹೌದು. ಎಷ್ಟು ಅವ್ರನ್ನ ನೋಡಿ ಅವ್ರ ಜೊತೆ ನೀವು ಮಾತಾಡಿಸಿ, ನಾನು ಸುಮಾರು ಕಡೆ ಇದನ್ನು ಮಾತಾಡಿ ಹೇಳಿದ್ದೀನಿ. ಆ ಥರದ್ದು ಒಂದು ವಿಶೇಷ ಪ್ರತಿಭೆ, ವ್ಯಕ್ತಿ ನಮಗೆ ಇನ್ನು ಸಿಗಲ್ವೇನೋ ಅನ್ನೋ ಥರ ಅಷ್ಟರ ಮಟ್ಟಿಗೆ ಒಂದು ಅವರ ಮನಸ್ಸು ಇದೆ. ಓಕೆ. ಹಾಗೆಯೇ ಅವರು ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸುವಂಥದ್ದು ಇರ್ಬೋದು, ಟ್ರೀಟ್ ಮಾಡುವಂಥದ್ದು, ಎಷ್ಟು ಪ್ರೀತಿ ವಿಶ್ವಾಸ ವ್ಯಕ್ತಿಗೆ ಎಲ್ಲರ ಮೇಲೂ. ನಾನು ಕೂಡ ಅವ್ರ ಹಿಂದೆ ದೂರದರ್ಶನ ಅಂತ ಸಿನಿಮಾ ಮಾಡಿದ್ದೆ, ಶುಗರ್ಲೆಸ್ ಅಂತ ಮಾಡಿದ್ದೆ. ಇದು 3ನೇ ಸಿನಿಮಾ. ಅವ್ರ ತುಂಬ ಒಡನಾಟ ಇದೆ. ಹಾಗಾಗಿ ಆ ವ್ಯಕ್ತಿಯಾಗಿ ತುಂಬ ಒಂಥರ ಹತ್ರ ಆಗ್ತಾರೆ ಎಲ್ಲರಿಗೂ. ಅವರ ಪ್ರತಿಭೆನೂ ಹಾಗೆ ಇದೆ, ದೈತ್ಯ ಪ್ರತಿಭೆ, ಒಂದು ವರ್ಸಟಾಲಿಟಿ ಇದೆ. ಆ ವ್ಯಕ್ತಿ ಖಂಡಿತ ಇನ್ನೊಂದಿನ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಬಿಕಾಸ್ ಒಬ್ಬ ಆ್ಯಕ್ಟರ್ ಅಂದಾಗ ನಾನು ನೋಡ್ದಂಗೆ ತುಂಬ ಹಂಬಲ್ ಇದ್ದಾರೆ ಆ ಮನುಷ್ಯ. ಬಿಕಾಸ್ ಏನಕ್ಕೆ ಪೃಥ್ವಿ ಸರ್ ಸಿನಿಮಾಗಳೆಲ್ಲವೂ ಕೂಡ ತುಂಬ ಕಷ್ಟಪಟ್ಟು ಆ್ಯಕ್ಚುಲಿ ಈ ಒಂದು ಹಂತಕ್ಕೆ ಬಂದಿದ್ದಾರೆ. ಯೂಶಲಿ ಸಪೋರ್ಟ್ ಕೆಲವೊಬ್ಬರಿಗೆ ಇರುತ್ತೆ, ಕೆಲವೊಬ್ಬರಿಗೆ ವಿತೌಟ್ ಸಪೋರ್ಟ್ ಇಷ್ಟೊಂದು ದೂರ ಇಂಡಸ್ಟ್ರಿನಲ್ಲಿ ಬರೋದು ತುಂಬ ಕಷ್ಟ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಗೆ ಆ್ಯಕ್ಚುಲಿ ಖುಷಿ ಆಗುತ್ತೆ, ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ನಮಗನ್ಸುತ್ತೆ. ಆ್ಯಂಡ್ ಇವಾಗ ನಾನು ನಿಮ್ಮ ಬಗ್ಗೆ ನಾನು ಮಾತಾಡೋದಾದರೆ, ರಮಣ ಕೊಪ್ಪ ಸರ್ ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪಾತ್ರಗಳನ್ನ ಹೆಚ್ಚೆಚ್ಚು ಮಾಡಬೇಕು ಅಂತ ನಿಮ್ಗೆ ಅನಿಸಿದೆ? ಎಸ್ಪೆಷಲಿ ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ನಿಮ್ಗೆ ಇಷ್ಟ? ಇಲ್ಲ, ಕನ್ನಡ ಇವತ್ತಿನ ಚಿತ್ರ ನಿರ್ದೇಶಕರು ಎಲ್ಲರೂ ನನಗೆ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಎಲ್ಲೋ ಕೆಲವರು ಸಿನಿಮಾಗಳೇ ನಾನು ಮಾಡಿಲ್ವೇನೋ ಕಾಯ್ತಾ ಇದ್ದೀನಿ. ಹೆಸರು ಹೇಳಿದ್ರೆ ಸುಮಾರು ಜನ ಇದ್ದಾರೆ. ಒಂದು ವಿಭಿನ್ನವಾಗಿ ನನಗೆ ಇಷ್ಟುವರೆಗೆ ಮಾಡಿದಿರೋ ಪಾತ್ರಕ್ಕಿಂತ ಇನ್ನೂ ವಿಶೇಷವಾದಂಥ ಪಾತ್ರ, ಅಂದರೆ ಚಾಲೆಂಜಿಂಗ್, ಒಂದು ಏನು ಹೇಳ್ತಾರೆ, ನೆಗೆಟಿವ್ ಶೇಡ್ ಇರುವಂಥದ್ದು, ಆ ಥರದ ಪಾತ್ರಗಳು ಮಾಡೋದಕ್ಕೆ ತುಂಬ ಇಷ್ಟ. ವಂಡರ್ಫುಲ್. ಫೈನಲಿ ಕೊತ್ತಲವಾಡಿ ಸಿನಿಮಾ ಇನ್ನೇನು ಆಗಸ್ಟ್ 1ನೇ ತಾರೀಕಿಗೆ ಪ್ರಾಬಬ್ಲಿ ರಿಲೀಸ್ ಆಗ್ತಾಯಿದೆ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಜನರು ಕೊತ್ತಲವಾಡಿ ಸಿನಿಮಾವನ್ನು ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು, ಏನಿದೆ ಅಂತ ವೈಶಿಷ್ಟ್ಯತೆ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಹೇಳಿಬಿಡಿ. ಪ್ರೇಕ್ಷಕರಿಗೆ ನಾವು ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ದಿನದಲ್ಲಿ ಏನಾದರೂ ಹೇಳಿದ್ರೆ ಜನ ಸ್ವೀಕಾರ ಮಾಡೋದು ಕಷ್ಟ ಆಗ್ತಿದೆ. ಅಂದರೆ ನಮ್ಗೆ ನೋಡಿ, ಇವಾಗ ಒಂದು ರೇಷಿಯೋ ತೊಗೊಂಡ್ರೆ 150 ಸಿನಿಮಾ ರಿಲೀಸ್ ಆಗಿದೆ, 3 ಸಿನಿಮಾ ಸಕ್ಸಸ್ ಆಗಿರೋದು ಕಷ್ಟ. ಹೌದು. ಹಾಗಾಗಿ ಪ್ರೇಕ್ಷಕರು ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗವನ್ನು ತಿರಸ್ಕರಿಸ್ತಿದ್ದಾರಾ, ಯಾಕೆ ಇಷ್ಟ ಆಗ್ತಿಲ್ಲ ಅಂತ ನಮಗೆ ನಾವೇ ಒಂದಷ್ಟು ಮನನ ಮಾಡ್ಕೋಬೇಕಾಗಿದ್ದು, ಅವಲೋಕನ ಮಾಡ್ಕೊಳ್ಬೇಕಾದಂತಹ ಕಾಲಘಟ್ಟ ಇದು. ಹೌದು, ಎಕ್ಸಾಕ್ಟ್ಲಿ. ಇದು ನಾವಿವತ್ತು ಕೊತ್ತಲವಾಡಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಬನ್ನಿ ಅಂತ ಎಲ್ಲರೂ ಹೇಳ್ತೀವಿ. ಆದರೆ ಅವರಲ್ಲೇ ಒಂದು ಪ್ರಶ್ನೆ ಮಾಡುತ್ತೆ, ಎಲ್ಲರೂ ಇದನ್ನೇ ಹೇಳ್ತೀರಾ ನೀವು, ಬಂದು ನೋಡಿದ್ರೆ ನಮಗೆ ಅದು ರುಚಿಸಲ್ಲ ಅಂತೆಲ್ಲ ಒಂದಷ್ಟು ಪ್ರಶ್ನೆ ಮಾಡ್ತಾರೆ. ನಾನು ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ಇವತ್ತು ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಒಬ್ಬರು ನಿರ್ಮಾಪಕರು ಒಂದು ಸಿನಿಮಾ ಮಾಡಿದ್ದಾರೆ. ಯಾಕೆ ಮಾಡಿರಬೇಕು ಅಂದರೆ, ಇಷ್ಟು ದೊಡ್ಡ ಬಡ್ಜೆಟ್ ಹಾಕಿ, ಅದರಲ್ಲಿ ಹಿಂದೆ ಏನೋ ಇದೆ, ಆದರೆ ಗಟ್ಟಿಯಾದ ಸ್ಕ್ರಿಪ್ಟ್ ಇದೆ, ಒಳ್ಳೆ ಪಾತ್ರವರ್ಗ ಇದೆ, ಒಳ್ಳೊಳ್ಳೆ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ಹಾಗಾದರೆ ಈ ಸಿನಿಮಾ ಖಂಡಿತ ಅವ್ರು ಸುಮ್ಮನೆ ಸೋಲಕ್ಕೆ ಮಾಡಿದಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾನು ಅದನ್ನೇ ಹೇಳ್ತೀನಿ, ಖಂಡಿತ ಈ ಸಿನಿಮಾ ಗೆಲ್ಲುತ್ತೆ.
ನಿಮ್ಗೆ ಇದರಲ್ಲಿ 100% ನೀವು ಅಂದ್ಕೊಂಡಿದ್ದೆಲ್ಲ ಸಿಗತ್ತೆ. ಈ ಸಿನಿಮಾಕ್ಕೆ ಬನ್ನಿ, ನೋಡಿ, ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಸರ್, ಬಿಕಾಸ್ ನಮಗೂ ಆ್ಯಕ್ಚುಲಿ ಟೀಸರ್ ನೋಡಿದಾಗ ಹಾಗೇನೆ ಸೊ ಒಂದಷ್ಟು ಭರವಸೆ ಮೂಡಿಸಿದೆ, ಎಕ್ಸ್ಪೆಕ್ಟೇಷನ್ಸ್ ಆ್ಯಕ್ಚುಲಿ ಬಿಲ್ಡ್ ಮಾಡಿದೆ. ಸೊ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೋತಿದ್ದೀವಿ. ಆ್ಯಂಡ್ ನೀವು ಹೇಳಿದಾಗೆ ನಿಮಗೂ ಕೂಡ ಹೆಚ್ಚೆಚ್ಚು ಆಪರ್ಚುನಿಟೀಸ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಪಬ್ಲಿಕ್ ನೆಕ್ಸ್ಟ್ ಸೌತ್ವುಡ್ ಟಾಕೀಸ್. ಸೌತ್ವುಡ್ ಟಾಕೀಸ್. ಪಬ್ಲಿಕ್ ನೆಕ್ಸ್ಟ್ ಆಗಿದೆ ಅಲ್ವಾ? ಸೌತ್ವುಡ್ ಟಾಕೀಸ್. ಸಾರಿ, ಸೌತ್ವುಡ್ ಟಾಕೀಸ್. ಸಾರಿ ಸೌತ್ವುಡ್ ಟಾಕೀಸ್. ನೀವು ಮೊದಲಿಂದನೂ ನನಗಂತಲ್ಲ, ನನ್ನಂತಹ ಅನೇಕ ಕಲಾವಿದರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಒಂದು ವೇದಿಕೆಗೆ ಕೊಟ್ಟಿದ್ದೀರಿ. ನಿಮ್ಮ ಈ ಚಾನಲ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ನೀವು ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.